ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ನಾನಿವತ್ತು ತೊಗರಿಬೇಳೆ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು 1 ಕಪ್ನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 6 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಒಲೆ ಮೇಲೆ ಇಡ್ತಾ ಇದ್ದೀನಿ. 2.5 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದು ಉಂಡೆ ಆದ್ದರಿಂದ ನೀರಲ್ಲಿ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಕುದಿಯೋ ಬೇಳೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಬೇಗ ಬೇಯೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇನ್ನು ಕಣಕಕ್ಕೆ 1 ಸ್ಪೂನು ಅರಿಶಿನ ಹಾಗೂ 1ರಷ್ಟು ಮೈದಾ, 1.5 ಅಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ಎತ್ತಿಟ್ಕೊಳ್ತೀನಿ ಕಡುಬು ಮಾಡಲಿಕ್ಕೆ. ಉಳಿದ ಹಿಟ್ಟನ್ನು ಹೋಳಿಗೆಗಾಗಿ ಅಂದರೆ ಮುಕ್ಕಾಲು ಭಾಗ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಇರಬೇಕು ಹೋಳಿಗೆ ಮಾಡೋಕ್ಕೆ. ಈಗ ಎಣ್ಣೆಯಲ್ಲಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. 3ರಿಂದ 4 ತಾಸು ನೆನಿಬೇಕಾಗುತ್ತೆ. ಬೇಳೆ ಕಟ್ಟಿನ ಮೇಲೆ ನೊರೆ ಬಂದಿರುತ್ತೆ. ಆ ನೊರೆನ ನಾನು ತೆಗೆದು ಹಾಕ್ತೀನಿ. ಓಪನ್ ಪಾತ್ರೆಯಲ್ಲೇ ಬೇಳೆನ ಕುದಿಸ್ಕೋಬೇಕಾಗುತ್ತೆ ಹೋಳಿಗೆ ಮಾಡೋದಕ್ಕೆ. ಬೇಳೆಯ ಮಧ್ಯೆ ಒಂದು ಚುಕ್ಕೆನೂ ಇರಕೂಡ್ದು. ಅಂದರೆ ಬೇಳೆ ಹೂರಣ ಮಾಡಲಿಕ್ಕೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಬೇಳೆನ ಹಿಚ್ಕಿದ್ರೆ ಹಿಟ್ಟಿಟ್ಟು ಹಾಕಬೇಕು, ಆವಾಗ ಹೂರಣ ಸರಿಯಾಗಿ ಬರುತ್ತೆ. ಈಗ ಆಗಿದೆ. ಬೆಲ್ಲವನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಬೇಳೆ ಈ ರೀತಿ ಬೆಂದಿದೆ. ಒಂದು ಪಾತ್ರೆಗೆ ಬೇಳೆ ಕಟ್ಟನ್ನು ಬಸಿದುಕೊಳ್ಳುತ್ತೇನೆ. ಬೇಳೆಯನ್ನು ಸಪ್ರೇಟ್ ಮಾಡಿದೆ. ನಂತರ ಬೆಲ್ಲ ಕುದ್ದು ಸ್ವಲ್ಪ ಗಟ್ಟಿಯಾದ ನಂತರ ಇದನ್ನು ಒಂದು ಜಾಲರಿಯ ಸಹಾಯದಿಂದ ಸೋಸ್ಕೊಳ್ತೇನೆ. ಕಡ್ಡಿ ಅಥವಾ ಏನಾದರೂ ಇದ್ದರೆ ಅದನ್ನು ತೆಗೆದು ಹಾಕಲಿಕ್ಕೋಸ್ಕರ. ನಂತರ ಇದನ್ನು ಒಲೆ ಮೇಲ್ಗಡೆ ಇಟ್ಟು ಕುದಿಸ್ಕೊಳ್ತೇನೆ, ಯಾಕೆಂದರೆ ತುಂಬ ನೀರಿದ್ದ ಕಾರಣ. 1/4 ಕಪ್ಪು ಅಷ್ಟು ಬೆಲ್ಲದ ನೀರನ್ನು ತೆಗೆದಿಟ್ಟಿದ್ದೀನಿ ಮಾವಿನ ಹಣ್ಣಿನ ರಸಕ್ಕೆ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ 1.5 ಕಪ್ಪು ಅಥವಾ 1 ಕಪ್ ಆದರೂ ಓಕೆ. ಇದ್ರ ಜೊತೆಗೆ ಒಂದು 4 ಅಥವಾ 5 ಏಲಕ್ಕಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಹೀಗಾಗಿದೆ. ಇದನ್ನು ನಾನು ಕುದೀತಾ ಇರೋ ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿರುವಾಗಲೇ ಆಫ್ ಮಾಡ್ತಾ ಇದ್ದೀನಿ. ಇದೀಗ ಆಗಿದೆ. ಆರಿದ ನಂತರ 1 ಸ್ಪೂನು ಸೋಂಪಿನ ಕಾಳನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಇದು ಅಕಸ್ಮಾತ್ ಏನಾದರೂ ತೆಳುವಾಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಆಗಿದೆ ಹೂರಣ. ಇದನ್ನೆತ್ತಿಡ್ತೀನಿ. ನಂತರ ಕಣಕ ರೆಡಿಯಾಗಿದೆ. ಇದನ್ನು ನಾದಿದ ನಂತರ ನಾನು ಇಲ್ಲಿ ತೋರಿಸುವ ಹಾಗೆ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ. ಒಂದು ಉಂಡೆ ಕಣಕ ತಗೊಂಡ್ರೆ ಅದಕ್ಕೆ 1.5 ಅಷ್ಟು ನಾನು ಹೂರಣವನ್ನು ತುಂಬಿಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಕ್ಸ್ಟ್ರಾ ಬಂದಿದ್ದನ್ನು ತೆಕ್ಕೊಳ್ಬಹುದು ಅಥವಾ ಹಾಗೇ ಫೋಲ್ಡ್ ಕೂಡ ಮಾಡಿಕೊಂಡು ತಟ್ಕೋಬಹುದು. ನಾನು ಕವರ್ನ ಸಹಾಯದಿಂದ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಈಸಿ ಆಗುತ್ತೆ ಅಂತ. ಒಂದು ಕವರ್ ಕೆಳಗಡೆ ಮತ್ತೊಂದು ಕವರ್ ಮೇಲ್ಗಡೆ ಹಾಕಿಬಿಟ್ಟು ನಿಧಾನವಾಗಿ ತಟ್ಟಿದ್ರೆ ಬೇಗ ಆಗೋಗುತ್ತೆ.
ಈಗ ಹೋಳಿಗೆ ರೆಡಿಯಾಗಿದೆ, ತಟ್ಕೊಂಡಿದ್ದೀನಿ. ಸೊ ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಮಾಡ್ಕೋಬಹುದು. ನನಗೆ ದಪ್ಪ ಇಷ್ಟ ಆಗಲ್ಲ, ಹಾಗಾಗಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಹೆಚ್ಚು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕವರಿನ ಸಹಾಯದಿಂದ ಈಸಿಯಾಗಿ ಮಾಡ್ಕೋಬಹುದು, ಎಷ್ಟು ಬೇಕಾದರೂ ಮಾಡ್ಕೋಬಹುದು. ಮಾಡೇ ಇಲ್ಲ ಅನ್ನೋಷ್ಟು ಫೀಲಿಂಗ್ ಆಗುತ್ತೆ. ಉಳಿದಂತಹ ಹಿಟ್ಟಿನಲ್ಲಿ ಸ್ವಲ್ಪ ಕಡುಬನ್ನು ಕೂಡ ಮಾಡಿಕೊಂಡೆ. ಸರಿಯಾಗಿ ಕಣಕ ಹಾಗೂ ಹೂರಣಕ್ಕೆ ಸರಿಸಮಾನವಾಗಿ ಮುಗೀತು. ಯಾವುದು ಕೂಡ ಹೆಚ್ಚು ಅಥವಾ ಕಡಿಮೆ ಆಗಲಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಕುಕ್ಕಿಂಗ್.